ಸಾಯಂಕಾಲ ಸಮಯದಲ್ಲಿ ದೇವರಿಗೆ ಪೂಜೆ ಮಾಡುವಾಗ ಗಂಟೆ ಬಾರಿಸಿದರೆ ಏನಾಗುತ್ತದೆ? ಕಾಲಿಗೆ ಅಥವಾ ಕೈಗೆ ಕಪ್ಪು ದಾರವನ್ನು ಕಟ್ಟಿಕೊಂಡರೆ ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು? ಇದನ್ನು ಕಟ್ಟಿಕೊಳ್ಳುವುದರಿಂದ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದ ಹಾಗೆ ನೋಡಿಕೊಳ್ಳುತ್ತದೆ. ಇದನ್ನು ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಇರುತ್ತದೆ. ಹಾಗೇನೆ ಪ್ರತಿದಿನ ದೇವರ ಮನೆಯಲ್ಲಿ ಎಷ್ಟು ಅಗರಬತ್ತಿಗಳನ್ನು ಹಚ್ಚಬೇಕು? 4 ಅಥವಾ 2 ಅಗರಬತ್ತಿಗಳನ್ನು ಹಚ್ಚಬೇಕಾ? ಇನ್ನು ಸಾಯಂಕಾಲ ಪೂಜೆ ಮಾಡುವ ಸಮಯದಲ್ಲಿ ದೇವರ ಮನೆಯಲ್ಲಿ ಗಂಟೆಯನ್ನು ಬಾರಿಸಬಹುದಾ ಅಥವಾ ಇಲ್ಲವಾ? ತುಂಬಾ ಜನರು ಸಾಯಂಕಾಲ ವೇಳೆಯಲ್ಲಿ ಗಂಟೆಯನ್ನು ಬಾರಿಸಬಾರದು ಎಂದು ಹೇಳುತ್ತಾರೆ. ಇದು ಎಷ್ಟು ನಿಜ? ಈ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಯೋಣ. ಮೊದಲನೆಯದಾಗಿ, ಪೂಜೆ ಅಥವಾ ವ್ರತ ಮಾಡುವಾಗ ಕೈಗೆ ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಆ ದಾರದ ಶಕ್ತಿ ಎಷ್ಟು ದಿನಗಳವರೆಗೆ ಇರುತ್ತದೆ? ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸಬೇಕು? ಹಾಗೇನೆ ಸ್ತ್ರೀಯರು, ಪುರುಷರು ದೃಷ್ಟಿ ತಗುಲದ ಹಾಗೆ ಗಂಡಸರು ಬಲಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಹೆಣ್ಣು ಮಕ್ಕಳು ಎಡಕಾಲಿಗೆ ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಇದನ್ನು ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸಬೇಕು? ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆಂದರೆ, ವ್ರತಗಳನ್ನು ಮಾಡಬೇಕಾದರೆ, ವಿಶೇಷವಾದ ಪೂಜೆ ಮಾಡಬೇಕಾದರೆ ದೇವರ ಬಳಿ ಇರುವ ದಾರವನ್ನು ತೆಗೆದುಕೊಂಡು ಕೈಗೆ ಕಟ್ಟಿಕೊಳ್ಳುತ್ತಾರೆ. ಅದಕ್ಕೆ ಎಷ್ಟು ದಿನಗಳವರೆಗೆ ಶಕ್ತಿ ಇರುತ್ತದೆ? ಅಂದರೆ 15 ದಿನಗಳವರೆಗೆ ಇರುತ್ತದೆ. ಒಂದು ತಿಂಗಳಲ್ಲಿ 2 ಪಕ್ಷಗಳು ಬರುತ್ತದೆ. ಒಂದು ಕೃಷ್ಣ ಪಕ್ಷ, 2 ಶುಕ್ಲ ಪಕ್ಷ. ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೂ ಬರುವಂತಹ 15 ದಿನಗಳನ್ನು ಕೃಷ್ಣ ಪಕ್ಷ ಎಂದು ಹೇಳುತ್ತಾರೆ. ಅಮಾವಾಸ್ಯೆಯಿಂದ ಪೌರ್ಣಮಿಯವರೆಗೂ ಬರುವಂತಹ 15 ದಿನಗಳನ್ನು ಶುಕ್ಲ ಪಕ್ಷ ಎಂದು ಕರೆಯುತ್ತಾರೆ. ಹಾಗಾಗಿ 45 ದಿನಗಳವರೆಗೆ ಈ ದಾರಕ್ಕೆ ಶಕ್ತಿ ಇರುತ್ತದೆ. ಅನಂತರ ಆ ದಾರ ನಿಮ್ಮ ಕೈಯಲ್ಲಿ ಇದ್ದರೂ ಪ್ರಯೋಜನ ಅನ್ನುವುದು ಇರುವುದಿಲ್ಲ. ನಂತರ ಆ ದಾರವನ್ನು ಯಾರು ತುಳಿಯದ ಜಾಗದಲ್ಲಿ ಅಥವಾ ಯಾವುದಾದರೂ ಗಿಡದ ಮೇಲೆ ಹಾಕಿ ಬೇರೆ ದಾರವನ್ನು ಕಟ್ಟಿಕೊಳ್ಳಬಹುದು. ಹಾಗೇನೆ ಪೂಜೆ ಮನೆಯಲ್ಲಿ ದೇವರಿಗೆ ಬಳಸುವ ಅಂದರೆ ಬೆಳ್ಳಿ ದೀಪಗಳು ಒಂದು ಮುರಿದು ಹೋದರೆ ಮತ್ತೆ ಆ ದೀಪಗಳನ್ನು ತೆಗೆದುಕೊಂಡು ಹೋಗಿ ಬಂಗಾರದ ಅಂಗಡಿಯಲ್ಲಿ ಕೊಟ್ಟು ಹೊಸ ದೀಪಗಳನ್ನು ತರಬಹುದಾ ಅನ್ನುವಂತಹ ಪ್ರಶ್ನೆ ಇರುತ್ತದೆ. ಅಂದರೆ ಖಂಡಿತವಾಗಿ ತಂದುಕೊಳ್ಳಬಹುದು. ಅಗರಬತ್ತಿ ಸ್ಟ್ಯಾಂಡ್ ಮುರಿದು ಹೋದರೂ ಅದರ ಸ್ಥಾನದಲ್ಲಿ ಬೇರೆ ಚೆನ್ನಾಗಿರುವ ವಸ್ತುಗಳನ್ನು ತಂದು ಇಟ್ಟುಕೊಳ್ಳುವುದು ಉತ್ತಮ. ಹಾಗೇನೆ ನಿತ್ಯ ಪೂಜೆಯಲ್ಲಿ ಎಷ್ಟು ಅಗರಬತ್ತಿಗಳನ್ನು ಹಚ್ಚಬೇಕು? ಇದು ತುಂಬಾ ಜನಕ್ಕೆ ಇರುವಂತಹ ಪ್ರಶ್ನೆ. ನಿತ್ಯ ಪೂಜೆ ಮಾಡುವಾಗ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಈ 5 ವಸ್ತುಗಳನ್ನು ಪಂಚೋಪಚಾರ ಪೂಜೆ ಎಂದು ಕರೆಯುತ್ತಾರೆ. ಹಾಗಾಗಿ ನಾವು ಧೂಪವನ್ನು ಎಷ್ಟು ಬೆಳಗಿಸಬೇಕು? ಸಾಯಂಕಾಲ ಸಮಯ ಮನೆಗೆ ದೇವತೆಗಳನ್ನು ಆಹ್ವಾನಿಸಬೇಕು ಅಂದರೆ ಗಂಟೆಗಳನ್ನು ಬಾರಿಸಬೇಕು. ಅದೇ ವಿಧವಾಗಿ ಶಂಖನಾದ ಮಾಡಿದರೆ ಕೂಡ ತುಂಬ ಒಳ್ಳೆಯದು. ಇದರಿಂದ ಲಕ್ಷ್ಮೀದೇವಿ ಆ ಮನೆಯಲ್ಲಿ ಸ್ಥಿರ ನಿವಾಸ ಇರುತ್ತಾಳೆ. ಶಂಖನಾದ ಮಾಡಲು ಆಗಲಿಲ್ಲ ಅಂದರೂ ಸಾಯಂಕಾಲ ವೇಳೆ ಗಂಟೆಯನ್ನು ಬಾರಿಸಿ ಪೂಜೆ ಮಾಡಬಹುದು. ಏಕೆಂದರೆ ಇದರಿಂದ ಆ ಮನೆಯೊಳಗೆ ಸಕಲ ದೇವತೆಗಳು ಆ ಮನೆಯೊಳಗೆ ಬರುತ್ತಾರೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.